ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಸರ್ಚ್ ದಿ ನೈನಾ ಮರ್ಡರ್ ಕೇಸ್ ನ ಕೊನೆಯ 3 ಎಪಿಸೋಡ್ ಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ. ಮೊದಲ 3 ಎಪಿಸೋಡ್ ಗಳ ಎಕ್ಸ್ಪ್ಲನೇಷನ್ ಚಾನಲ್ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ. ಯಾರಾದ್ರೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. 4ನೇ ಎಪಿಸೋಡ್ ಶುರು ಮಾಡೋ ಮುಂಚೆ 3 ಎಪಿಸೋಡ್ ಗಳ ಸಣ್ಣ ರೀಕ್ಯಾಪ್ ನೋಡೋಣ. ನೈನಾ ಬಾಡಿ ತುಷಾರ್ ಕ್ಯಾಂಪಿನ್ ಕಾರ್ ಡಿಕ್ಕಿಯಲ್ಲಿ ಸಿಕ್ಕಿರುತ್ತೆ. ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗೆ ಏನೇನೋ ವಿಷಯ ರಿವೀಲ್ ಆಗುತ್ತೆ. ಆದ್ರೆ ಕಿಲ್ಲರ್ ಯಾರು ಅಂತ ಮಾತ್ರ ಗೊತ್ತಾಗಲ್ಲ. 3ನೇ ಎಪಿಸೋಡ್ ಕೊನೆಯಲ್ಲಿ ನೈನಾ ಮತ್ತೆ ಓಜಸ್ದು ವಿಡಿಯೋನ ಜೈ ಸಂಯುಕ್ತಾಗೆ ತೋರಿಸ್ತಾನೆ. ಇಲ್ಲಿಗೆ 3ನೇ ಎಪಿಸೋಡ್ ಮುಗ್ದಿತ್ತು. ಇವಾಗ 4ನೇ ಎಪಿಸೋಡ್ ಶುರು ಮಾಡೋಣ. 3 ದಿನದ ಇನ್ವೆಸ್ಟಿಗೇಷನ್ ಮುಗ್ದು 4ನೇ ದಿನದ ಇನ್ವೆಸ್ಟಿಗೇಷನ್ ಶುರು ಆಗುತ್ತೆ. ಜೈ ಕ್ಯಾಬಿನ್ ನಲ್ಲೇ ಮಲಗಿದ್ದು ಬೆಳಿಗ್ಗೆ ಎದ್ದೇಳ್ತಾನೆ. ನೋಡಿದ್ರೆ ಸಂಯುಕ್ತ ರಾತ್ರಿ ಇಡೀ ಆ ವಿಡಿಯೋ ನೋಡ್ತಾನೆ ಇರ್ತಾಳೆ. ಆ ವಿಡಿಯೋ ಅಲ್ಲಿ ಸಂಯುಕ್ತಾಗೆ ಏನೋ ಸರಿ ಇಲ್ಲ ಅನ್ಸುತ್ತೆ. ಈ ಕಡೆ ಪೊಲೀಸರು ಏನು ಮಾಡಲ್ಲ ಅಂತ ಅನ್ಕೊಂಡು ಪಾಯಲ್ ಪ್ರೆಸ್ ಅವ್ರ ಮುಂದೆ ಬಂದು ಎಲ್ಲದಕ್ಕೂ ತುಷಾರೇ ಕಾರಣ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ನಮಗೆ ಒಂದು ವಿಷಯ ಗೊತ್ತಾಗುತ್ತೆ. ನಾವು ಅಂದುಕೊಂಡ ಹಾಗೆ ಉದ್ದವ್ ಜೊತೆ ಇದ್ದ ವಿನಾಯಕನ್ ಅನ್ನೋ ವ್ಯಕ್ತಿ ಪಾಯಲ್ ತಮ್ಮ ಅಲ್ಲ, ಉದ್ದವ್ ಟ್ರಕ್ ನ ಡ್ರೈವರ್ ಅಂತ. ಈ ಕಡೆ ಇವಾಗ ತುಷಾರ್ ರಕ್ಷಾ ಜೊತೆ ಮತ್ತೆ ಜಾನ್ವಿ ಬಳಿ ಹೋಗಿ ಅದು ಅವನ ಕ್ಯಾಂಪೇನ್ ಕಾರ್ ಅಷ್ಟೇ, ಅದು ಕಳೆದು ಹೋಗಿದೆ ಅಂತ FIR ಕೂಡ ರಿಜಿಸ್ಟರ್ ಮಾಡಿದ್ದೀವಿ ಅಂತ ಹೇಳ್ತಾನೆ. ಆದ್ರೂ ಜಾನ್ವಿ ಅಲಯನ್ಸ್ಗೆ ಒಪ್ಕೊಳ್ತಾ ಇರಲ್ಲ. ಅವಾಗ ರಕ್ಷಾ ಜಾನ್ವಿ ಅಕೌಂಟ್ ಅಲ್ಲಿ 65 ಕೋಟಿ ಅಂತ ಹೇಳಿ 6500 ಕೋಟಿ ಇದೆ, ಅದನ್ನೆಲ್ಲ ಲೀಕ್ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಜಾನ್ವಿಗೆ ಬೇರೆ ದಾರಿ ಇಲ್ಲದೆ ಅಲಯನ್ಸ್ಗೆ ಒಪ್ಕೊಳ್ತಾಳೆ. ಆದ್ರೆ ತುಷಾರ್ಗೆ ರಕ್ಷಾ ಮಾಡಿದ್ದು ಇಷ್ಟ ಆಗಲ್ಲ. ಅವನಿಗೆ ಬೇರೆ ರಾಜಕಾರಣಿಗಳ ರೀತಿ ಡರ್ಟಿ ಪಾಲಿಟಿಕ್ಸ್ ಮಾಡೋದು ಇಷ್ಟ ಇರಲ್ಲ. ಅದಕ್ಕೆ ತುಷಾರ್ ರಕ್ಷಾಗೆ ಬೈತಾನೆ. ಈ ಕಡೆ ಸಂಯುಕ್ತ ಆ ವಿಡಿಯೋನ ಅವಳ ಸಬ್ಬಾರ್ಡಿನೇಟ್ ಆಗಿದ್ದ ಗೌತಮ್ಗೆ ತೋರಿಸ್ತಾಳೆ. ಅವನು ಆ ವಿಡಿಯೋ ನೋಡಿ ಅದು ನೈನಾ ಅಲ್ಲ, ಬೇರೆ ಯಾರ್ದೋ ಫೇಸ್ ಜಾಗಕ್ಕೆ ಡೀಪ್ ಫೇಕ್ ಆಪ್ ಯೂಸ್ ಮಾಡ್ಕೊಂಡು ನೈನಾ ಫೇಸ್ ಹಾಕಿದ್ದಾರೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಸಂಯುಕ್ತ ನೈನಾ ಫ್ರೆಂಡ್ ಲಾವಣ್ಯ ಬಳಿಗೆ ಹೋಗ್ತಾಳೆ. ಈ ಕಡೆ ಜೈ ಸುಮ್ನೆ ಇರದೆ ಓಜಸ್ ಕಿಲ್ಲರ್ ಅಂತ ಪ್ರೂವ್ ಮಾಡ್ಲೇಬೇಕು ಅಂತ ಓಜಸ್ ಜಾಗಿಂಗ್ ಮಾಡುವಾಗ ಜೈ ಹೋಗಿ ಓಜಸ್ನ ಅವನ ಕಾರ್ಗೆ ಹತ್ತಿಸ್ಕೋತಾನೆ. ಈ ಕಡೆ ಲಾವಣ್ಯ ಸಂಯುಕ್ತಾಗೆ ಫೆಸ್ಟ್ ದಿನ ರಾತ್ರಿ ಆದ ಘಟನೆಯನ್ನ ಹೇಳ್ತಾಳೆ. ಆರವ್ ಓಜಸ್ ಜೊತೆಗೆ ನೈನಾ ಮತ್ತೆ ಲಾವಣ್ಯ ಆ ರೂಮ್ ಅಲ್ಲಿ ಇರ್ತಾರೆ. ಇವಾಗ ನೈನಾ ಓಜಸ್ ಜೊತೆ ಬ್ರೇಕಪ್ ಮಾಡ್ಕೊಂಡಿರ್ತಾಳೆ. ಅದರಿಂದ ಲಾವಣ್ಯ ಓಜಸ್ನ ಇಷ್ಟ ಪಡ್ತಾ ಇರ್ತಾಳೆ. ನೈನಾ ಆ ರೂಮ್ ಇಂದ ಈಚೆ ಹೋಗುವಾಗ ಲಾವಣ್ಯ ನೈನಾ ಬಳಿ ಬಂದು ಅವಳು ಓಜಸ್ನ ಇಷ್ಟ ಪಡ್ತಾ ಇದ್ದಾಳೆ ಅಂತ ಹೇಳ್ತಾಳೆ. ನೈನಾ ಬೇಡ ಅಂತ ಹೇಳ್ತಾಳೆ. ಯಾಕಂದ್ರೆ ನೈನಾ ಓಜಸ್ ಮನೆಗೆ ಹೋಗಿದ್ದಾಗ ಓಜಸ್ ನೈನಾಗೆ ಡ್ರಿಂಕ್ಸ್ ಮಾಡಿಸಿ ಇಂಟಿಮೇಟ್ ಆಗೋಕೆ ಫೋರ್ಸ್ ಮಾಡಿರ್ತಾನೆ. ಅದಕ್ಕೆ ನೈನಾ ಉದ್ದವ್ಗೆ ಕಾಲ್ ಮಾಡಿ ಪಿಕ್ ಮಾಡೋಕೆ ಹೇಳಿರ್ತಾಳೆ. ಅಂದ್ರೆ ಓಜಸ್ ಒಳ್ಳೆಯವನಲ್ಲ, ಅವ್ನ್ ಲವ್ ಮಾಡಬೇಡ ಅಂತ ಹೇಳ್ತಾಳೆ. ಇದನ್ನ ಉದ್ದವ್ ಆಲ್ರೆಡಿ ಸಂಯುಕ್ತ ಮತ್ತೆ ಜೈಗೆ ಹೇಳಿದ್ದ. ಅಂದ್ರೆ ನೈನಾ ಒಳ್ಳೆ ಹುಡುಗಿನೇ ಅಂತ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ. ಲಾವಣ್ಯ ಓಜಸ್ ಮೇಲಿದ್ದ ಪ್ರೀತಿಗೆ ನೈನಾ ಹೇಳೋ ಮಾತು ಕೇಳದೆ ನೈನಾಗೆ ಬೈತಾಳೆ. ಅದಕ್ಕೆ ನೈನಾ ಕೋಪದಲ್ಲಿ ಅವಳ ID ಕಾರ್ಡ್ ನ ಅಲ್ಲೇ ಬಿಸಾಕಿ ಹೋಗ್ಬಿಡ್ತಾಳೆ. ಆಮೇಲೆ ಲಾವಣ್ಯ ಆರವ್ ಹೋದ ಅನ್ಕೊಂಡು ಓಜಸ್ ಜೊತೆ ಬೆಡ್ ಅಲ್ಲಿ ಇರ್ತಾಳೆ. ನೋಡಿದ್ರೆ ಆರವ್ ಅದನ್ನ ವಿಡಿಯೋ ಮಾಡ್ತಾ ಇರ್ತಾನೆ. ಅದನ್ನ ನೋಡಿ ಲಾವಣ್ಯ ಕ್ಯಾಮರಾಗೆ ಕೈ ಅಡ್ಡ ಹಿಡಿಯೋಕೆ ಹೋಗ್ದಾಗ ಅಲ್ಲಿದ್ದ ಬಾಟಲ್ ಅವಳ ಕೈಗೆ ಚುಚ್ಕೊಂಡಿರುತ್ತೆ. ಇದು ನಡೆದಿರೋ ಘಟನೆ. ಆಮೇಲೆ ಓಜಸ್ ಬಿಲ್ಡಪ್ ತಗೊಳ್ಳೋಕೆ ಡೀಪ್ ಫೇಕ್ ಆಪ್ ಯೂಸ್ ಮಾಡ್ಕೊಂಡು ಲಾವಣ್ಯ ಫೇಸ್ ನ ನೈನಾ ಫೇಸ್ ಜೊತೆ ಸ್ವ್ಯಾಪ್ ಮಾಡಿ ಆ ವಿಡಿಯೋನ ಬಾಯ್ಸ್ ಗ್ರೂಪ್ ಅಲ್ಲೆಲ್ಲ ಶೇರ್ ಮಾಡಿರ್ತಾನೆ. ಅಂದ್ರೆ ನೈನಾಗೆ ಓಜಸ್ ಆರವ್ ಲಾವಣ್ಯ ಇಂದ ಏನು ಪ್ರಾಬ್ಲಮ್ ಆಗಿಲ್ಲ. ಇದನ್ನೆಲ್ಲ ಕೇಳಿ ಸಂಯುಕ್ತ ಸರಿ ಅಂತ ಕಾಲೇಜಿಂದ ಹೋಗುವಾಗ ಲಾವಣ್ಯ ಸಂಯುಕ್ತಾಗೆ ನೈನಾ ಇತ್ತೀಚೆಗೆ ಒಂದ್ ರೀತಿ ಆಡ್ತಾ ಇದ್ಲು ಅಂತ ನೈನಾ ಬಗ್ಗೆ ಹೇಳೋಕೆ ಶುರು ಮಾಡ್ತಾಳೆ. ಒಂದಿನ ನೈನಾ ಕಂಬೈನ್ ಸ್ಟಡೀಸ್ಗೆ ಅಂತ ಲಾವಣ್ಯ ಮನೆಗೆ ಹೋಗಿದ್ದಾಗ ನೈನಾ ಫೋನ್ ರಿಂಗ್ ಆಗುತ್ತೆ. ಆದ್ರೆ ನೈನಾ ಫೋನ್ ಟೇಬಲ್ ಮೇಲೇನೆ ಇರುತ್ತೆ, ಅದು ರಿಂಗ್ ಆಗ್ತಾ ಇರಲ್ಲ. ಅಂದ್ರೆ ನೈನಾ ಬಳಿ ಇನ್ನೊಂದ್ ಫೋನ್ ಇರುತ್ತೆ. ಜೊತೆಗೆ ನೈನಾ ಬುಕ್ ಅಲ್ಲಿ ವಾಶಿಗೆ ಹೋಗಿ ಬಂದಿರೋ ಟಿಕೆಟ್ ಇರುತ್ತೆ. ನೈನಾ ಇರೋದು ನೆಲ್ಲೂರಲ್ಲಿ. ಆದ್ರೆ ಅವಳು ವಾಶಿಗೆ ಯಾಕೆ ಹೋಗಿದ್ಲು ಅಂತ ಲಾವಣ್ಯಗೆ ಗೊತ್ತಾಗ್ತಾ ಇರಲ್ಲ. ಡೈಲಿ ಕಂಬೈನ್ ಸ್ಟಡೀಸ್ಗೆ ಲೇಟ್ ಆಗಿ ಹೋಗ್ತಾ ಇರ್ತಾಳೆ. ಯಾವಾಗ್ಲೂ ಮೊಬೈಲ್ ಅಲ್ಲೇ ಮುಳುಗಿ ಹೋಗಿರ್ತಾಳೆ. ಇದನ್ನೆಲ್ಲ ಇವಾಗ ಲಾವಣ್ಯ ಸಂಯುಕ್ತಾಗೆ ಹೇಳ್ತಾಳೆ. ಈ ಕಡೆ ಜೈ ಓಜಸ್ನ ಕರ್ಕೊಂಡು ನೈನಾ ಬಾಡಿ ಸಿಕ್ಕಿದ್ದ ಕ್ವಾರಿ ಬಳಿಗೆ ಕರ್ಕೊಂಡೋಗಿ ಇಲ್ಲೇ ಅಲ್ವಾ ನೀನು ನೈನಾ ಬಾಡಿನ ಹಾಕಿದ್ದು ಅಂತ ಹೇಳ್ತಾ ಇರ್ತಾನೆ. ಓಜಸ್ ಮೊದಲೇ ಅವನ ಲೈವ್ ಲೊಕೇಶನ್ ನ ಅವನ ತಂದೆಗೆ ಶೇರ್ ಮಾಡಿರ್ತಾನೆ. ಅದು DCPಗೆ ಗೊತ್ತಾಗಿ DCP ಜೈನ ಕರೆದು ಬೈತಾರೆ. ಜೊತೆಗೆ ಸಂಯುಕ್ತಾಗೂ ಜೈನ ಸರಿಯಾಗಿ ನೋಡ್ಕೊಳ್ಳೋಕಾಗಲ್ವಾ ಅಂತ ಬೈತಾರೆ. ಈ ಕಡೆ ವಿನಾಯಕನ್ ಉದ್ದವ್ ಹತ್ರ ಹೋಗಿ ಪೊಲೀಸರನ್ನ ನಂಬ್ಕೊಂಡ್ ಕೂತ್ರೆ ಏನು ಆಗಲ್ಲ, ನಾವೇ ತುಷಾರ್ಗೆ ಏನಾದ್ರೂ ಮಾಡೋಣ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಉದ್ದವ್ ವಿನಾಯಕನ್ಗೆ ಬೈದು ಕಳಿಸ್ತಾನೆ. ಈ ಕಡೆ ಇವಾಗ ಸಂಯುಕ್ತ ಮತ್ತೆ ಜೈ DCP ಬೈದಿದ್ಕೆ ಜಗಳ ಆಡ್ತಾ ಇರ್ತಾರೆ. ಅವಾಗ ಸಂಯುಕ್ತ ಜೈಗೆ ಅವಳು ಚಿಕ್ಕ ವಯಸ್ಸಲ್ಲಿ ಒಬ್ಬಂಟಿಯಾಗಿ ಬೆಳೆದ್ಲು, ಅದಕ್ಕೆ ಅವಳಿಗೆ ಒಬ್ಳೆ ಇದ್ದು ಅದೇ ಅಭ್ಯಾಸ ಆಗ್ಬಿಟ್ಟಿದೆ ಅಂತ ಅವಳ ಕತೆ ಹೇಳ್ತಾಳೆ. ಅದು ಜೈಗೆ ಅರ್ಥ ಆಗುತ್ತೆ. ಕಡೆಗೆ ಇಬ್ರು ಒಂದು ಟೀಮ್ ಆಗಿ ಕೆಲಸ ಮಾಡೋಕೆ ಶುರು ಮಾಡ್ತಾರೆ. ಇವಾಗ ಸಂಯುಕ್ತ ಫೆಸ್ಟ್ ರಾತ್ರಿ ಏನಾಗಿತ್ತು ಅಂತ ಜೈಗೆ ಹೇಳ್ತಾಳೆ. ನೈನಾ ಮೊದಲೇ ಬೇರೆ ಎಲ್ಲಿಗೋ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಒಂದು ಜೊತೆ ಬಟ್ಟೆನ ಎಕ್ಸ್ಟ್ರಾ ತಂದಿರ್ತಾಳೆ. 8 ಗಂಟೆಗೆ ಆ ಡ್ರೆಸ್ ನ ಹಾಕೊಂಡು ಅವಳ ಸೈಕಲ್ ತಗೊಂಡು CCTV ಇಲ್ಲದ ಬ್ಯಾಕ್ ಗೇಟ್ ಇಂದ ಈಚೆ ಹೋಗಿರ್ತಾಳೆ. ಅದಕ್ಕೆ ನೈನಾ ಕೊಲೆಯಾದಾಗ ಬೇರೆ ಡ್ರೆಸ್ ಅಲ್ಲಿ ಇದ್ದಿದ್ದು, ನೈನಾ ಈಚೆ ಹೋಗಿದ್ದು ಯಾವ CCTV ಯಲ್ಲೂ ರೆಕಾರ್ಡ್ ಆಗದೆ ಇದ್ದಿದ್ದು ಅಂತ ಸಂಯುಕ್ತ ಜೈಗೆ ಹೇಳ್ತಾಳೆ.
ಇವಾಗ ಸಂಯುಕ್ತ ಅವಳ ಮನೆಗೆ ಹೋಗ್ತಾಳೆ. ಮೈನ ಮಾತಾಡ್ಸಿದ್ರೆ ಮೈ ಫೋನ್ ಅಲ್ಲಿ ಬ್ಯುಸಿ ಆಗಿರ್ತಾಳೆ. ಅದನ್ನ ನೋಡಿ ಸಂಯುಕ್ತಾಗೆ ಕೋಪ ಬಂದು ಮೊಬೈಲ್ ಕಿತ್ಕೋತಾಳೆ. ಮಹಿ ಅವಳ ರೂಮ್ಗೆ ಹೋಗಿ ಡೋರ್ ಲಾಕ್ ಮಾಡ್ಕೋತಾಳೆ. ಸಂಯುಕ್ತ ಫೋನ್ ಅನ್ಲಾಕ್ ಮಾಡೋಕೆ ಟ್ರೈ ಮಾಡಿದ್ರೆ ಮಹಿ ಪಾಸ್ವರ್ಡ್ ನ ಚೇಂಜ್ ಮಾಡಿರ್ತಾಳೆ. ಅದನ್ನ ಕೇಳೋಕೆ ಸಂಯುಕ್ತ ಭೀಷಮ್ಗೆ ಕಾಲ್ ಮಾಡಿದ್ರೆ ಅವನು ಕಾಲ್ ಪಿಕ್ ಮಾಡಲ್ಲ. ಅದಕ್ಕೆ ಸಂಯುಕ್ತ ಅವಳ ಆಫೀಸ್ ಅಲ್ಲಿ ಕೆಲಸ ಮಾಡೋ ಕೇತನ್ಗೆ ಕಾಲ್ ಮಾಡಿ ಫೋನ್ ಅನ್ಲಾಕ್ ಮಾಡಿಸ್ಬೇಕು ಅಂತ ಹೇಳ್ತಾಳೆ. ಅವನು ಫೋನ್ ತಗೊಂಡು ಬರೋಕೆ ಹೇಳ್ತಾನೆ. ಅಷ್ಟರಲ್ಲಿ ಸಂಯುಕ್ತ ಮನೆ ಬಳಿಗೆ ಜೈ ಬಂದು ಸಂಯುಕ್ತನ ನೈನಾ ಯಾವಾಗ್ಲೂ ಹೋಗ್ತಿದ್ದ ವಾಶಿಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಒಂದು ಮನೆ ಬಳಿಗೆ ಕರ್ಕೊಂಡೋಗಿ ಒಂದು ಆಪ್ ಬಗ್ಗೆ ಹೇಳ್ತಾನೆ. ಪಿಕ್ ಟ್ರೈಬ್ ಅನ್ನೋ ಚಾಟಿಂಗ್ ಆಪ್. ಇವಾಗ ಆ ಕಾಲೇಜಲ್ಲಿ ಆ ಆಪ್ ಫೇಮಸ್ ಆಗಿರುತ್ತೆ. ನೈನಾ ಕೂಡ ಆ ಆಪ್ ನ ಯೂಸ್ ಮಾಡ್ತಾ ಇರ್ತಾಳೆ. ಆ ಆಪ್ ಅಲ್ಲಿ 24 ಗಂಟೆ ಆದ್ಮೇಲೆ ಚಾಟ್ಸ್ ಡಿಲೀಟ್ ಆಗ್ತಾ ಇರುತ್ತೆ. ಅದಕ್ಕೆ ಎಲ್ರು ಆ ಆಪ್ ನೇ ಯೂಸ್ ಮಾಡ್ತಾ ಇರ್ತಾರೆ. ಆ ಆಪ್ ಅಲ್ಲಿ ನೈನಾ ಅವಳ ಟೀಚರ್ ಆಗಿದ್ದ ರಣಧೀರ್ ಜೊತೆ ತುಂಬಾ ಕ್ಲೋಸ್ ಆಗಿರೋ ತರ ಚಾಟ್ ಮಾಡಿರ್ತಾಳೆ. ಜೊತೆಗೆ ರಣಧೀರ್ ಮುಂಚೆ ಹೋಗ್ತಿದ್ದ ಕಾಲೇಜಲ್ಲಿ ಸ್ಟೂಡೆಂಟ್ ಜೊತೆ ಅಫೇರ್ ಇಟ್ಕೊಂಡಿದ್ದ ಅಂತ ಅವನನ್ನ ಫೈರ್ ಮಾಡಿರ್ತಾರೆ. ಜೊತೆಗೆ ವಾಶಿಯಲ್ಲೇ ಈ ರಣಧೀರ್ ಇರ್ತಾನೆ. ಇವಾಗ ಜೈ ಸಂಯುಕ್ತನ ರಣಧೀರ್ ಮನೆ ಬಳಿಗೇನೆ ಕರ್ಕೊಂಡು ಬಂದಿರ್ತಾನೆ. ಇವಾಗ ರಣಧೀರ್ ಅವನು ಅಫೇರ್ ಇಟ್ಕೊಂಡಿದ್ದ ಹುಡುಗಿನೇ ಮದ್ವೆ ಆಗಿರ್ತಾನೆ. ಇದೆಲ್ಲ ಗೊತ್ತಾಗಿ ಸಂಯುಕ್ತಾಗೋ ಈ ರಣಧೀರ್ ಮೇಲೇನೆ ಡೌಟ್ ಬಂದು ರಣಧೀರ್ ಮನೆಗೆ ಹೋಗ್ತಾರೆ. ಆದ್ರೆ ರಣಧೀರ್ ಇರಲ್ಲ. ರಣಧೀರ್ ಹೆಂಡತಿ ಇರ್ತಾಳೆ. ಇವಾಗ ರಣಧೀರ್ ಹೆಂಡತಿ ಪ್ರೆಗ್ನೆಂಟ್ ಆಗಿರ್ತಾಳೆ. ಅವಳು ಹೇಳೋದು ರಣಧೀರ್ ಮತ್ತೆ ಅವಳು ಲೋನಲಾವ ಅನ್ನೋ ಪ್ಲೇಸ್ಗೆ ಶುಕ್ರವಾರ ಹೋಗಿ ಸೋಮವಾರ ಬೆಳಿಗ್ಗೆನೆ ಬಂದಿದ್ದು ಅಂತ. ಜೈ ರಣಧೀರ್ ಹೆಂಡತಿ ಜೊತೆ ಮಾತಾಡ್ತಾ ಇದ್ದಾಗ ಸಂಯುಕ್ತ ಹಾಗೆ ಮನೆ ಚೆಕ್ ಮಾಡ್ತಾ ಇರ್ತಾಳೆ. ಅಲ್ಲಿ ಅವಳಿಗೆ ನೈನಾ ಕೈ ಕಟ್ಟಾಕಿದ್ದ ಟೈ ರೀತಿನೇ ಇರೋ ಒಂದು ಟೈ ಸಿಗುತ್ತೆ. ಜೊತೆಗೆ ಅವಳಿಗೆ ಅಲ್ಲಿ ಒಂದು ಫೋಟೋ ಸಿಗುತ್ತೆ. ಅದನ್ನ ತಗೊಂಡು ಸಂಯುಕ್ತ ಮತ್ತೆ ಜೈ ಈಚೆ ಬರ್ತಾರೆ. ಸಂಯುಕ್ತ ಆ ಫೋಟೋನ ಜೈಗೆ ತೋರಿಸ್ತಾಳೆ. ನೋಡಿದ್ರೆ ಆ ಫೋಟೋ ಅಲ್ಲಿ ರಣಧೀರ್ ಜೊತೆ ತುಷಾರ್ ಕೂಡ ಇರ್ತಾನೆ. ಅಂದ್ರೆ ತುಷಾರ್ ಮತ್ತೆ ರಣಧೀರ್ ಫ್ರೆಂಡ್ ಅಂತ ಗೊತ್ತಾಗುತ್ತೆ. ಈ ರಣಧೀರ್ ತುಷಾರ್ ಪಾರ್ಟಿಯ ರೋಲ್ ಮಾಡೆಲ್ ಆಗಿರ್ತಾನೆ. ಸಂಯುಕ್ತ ಮತ್ತೆ ಜೈ ಅಲ್ಲಿಂದ ವಾಪಸ್ ಹೋಗುವಾಗ ಅವರಿಗೆ ನೈನಾ ಸೈಕಲ್ ರಣಧೀರ್ ಅಪಾರ್ಟ್ಮೆಂಟ್ ಹತ್ರ ಇರೋದು ಕಾಣಿಸುತ್ತೆ. ಇದರಿಂದ ನೈನಾನ ಕೊಲೆ ಮಾಡಿರೋದು ರಣಧೀರ್ ಅಂತ ಆಲ್ಮೋಸ್ಟ್ ಕನ್ಫರ್ಮ್ ಆಗ್ತಾ ಇರುತ್ತೆ. ಈ ಕಡೆ ಇವಾಗ ಉದ್ದವ್ ನೈನಾ ಕೊಂದಿರೋರ್ನ ಅವನೇ ಕೊಲ್ಬೇಕು ಅಂತ ವಿನಾಯಕನ್ಗೆ ಹೇಳ್ತಾನೆ. ಇಲ್ಲಿಗೆ ಎಪಿಸೋಡ್ 4 ಮುಗಿಯುತ್ತೆ. ಇವಾಗ ಎಪಿಸೋಡ್ 5 ಶುರು ಮಾಡೋಣ. ಇವಾಗ ಸಂಯುಕ್ತ ಮತ್ತೆ ಜೈ ರಣಧೀರ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ರಣಧೀರ್ ಅಪಾರ್ಟ್ಮೆಂಟ್ ನ ಸೆಕ್ಯೂರಿಟಿ ಗಾರ್ಡ್ ರಣಧೀರ್ ಭಾನುವಾರ ರಾತ್ರಿ 10 ಗಂಟೆಗೆ ವಾಪಸ್ ಬಂದಿದ್ರು ಅಂತ ಹೇಳಿರ್ತಾನೆ. ರಣಧೀರ್ ಮನೆ ಪಕ್ಕದ ಮಹಿಳೆ ರಣಧೀರ್ನ ನೋಡೋಕೆ ನೈನಾ ಕೂಡ ಬಂದಿದ್ಲು ಅಂತ ಹೇಳ್ತಾರೆ. ಜೊತೆಗೆ ರಣಧೀರ್ ಪಕ್ಕದ ಮನೆಯ ವ್ಯಕ್ತಿಯೊಬ್ಬ ರಣಧೀರ್ ಸುಮಾರು 10:45ರಲ್ಲಿ ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿದ್ದ ಯಾವುದೋ ಹುಡುಗಿಯನ್ನ ಅವನ ಕಾರಲ್ಲಿ ಹಾಕೊಂಡು ಹೋಗ್ತಿದ್ದ ಅಂತ ಹೇಳ್ತಾನೆ. ಇದನ್ನೆಲ್ಲ ಇವಾಗ ಜೈ ಮತ್ತೆ ಸಂಯುಕ್ತ ರಣಧೀರ್ಗೆ ಹೇಳಿ ನಿಜವಾಗ್ಲೂ ಏನಾಯ್ತು ಅಂತ ಕೇಳ್ತಾರೆ. ಇವಾಗ ರಣಧೀರ್ ಏನಾಯ್ತು ಅಂತ ಹೇಳೋಕೆ ಶುರು ಮಾಡ್ತಾನೆ. ನೈನಾ ಕಾಲೇಜ್ ಫೆಸ್ಟ್ ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ರಣಧೀರ್ ಮನೆಗೆ ಸೈಕಲ್ ತಗೊಂಡು ಬರ್ತಾಳೆ. ಯಾಕಂದ್ರೆ ನೈನಾ ಆ ಸೈಕಲ್ ನ ಡೊನೇಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾಳೆ. ರಣಧೀರ್ 10 ಗಂಟೆಗೆ ಅವನ ಹೆಂಡತಿಗೆ ಬೇಕಿದ್ದ ಮಾತ್ರೆನ ತಗೊಂಡೋಗೋಕೆ ಬಂದಿರ್ತಾನೆ. ನೈನಾ ಹೋಗಿ ರಣಧೀರ್ನ ಮಾತಾಡಿಸಿ ರಣಧೀರ್ ಬರ್ಡೇಗೆ ಗಿಫ್ಟ್ ಅಂತ ಒಂದು ಬುಕ್ ಕೊಡ್ತಾಳೆ. ಆಮೇಲೆ ರಣಧೀರ್ ನೈನಾಗೆ ಸೈಕಲ್ ನ ಪಾರ್ಕಿಂಗ್ ಲಾಟ್ ಅಲ್ಲಿ ನಿಲ್ಲಿಸಿ ಮನೆಗೆ ಹೋಗೋಕೆ ಹೇಳಿ ಅವನು ಅವನ ಮನೆ ಒಳಗೆ ಹೋಗ್ತಾನೆ. ಅಷ್ಟೇ ನಡೆದಿರೋ ಕತೆ ಅಂತ ರಣಧೀರ್ ಹೇಳ್ತಾನೆ. ಆದ್ರೆ ಇದನ್ನೆಲ್ಲ ಜೈ ಮತ್ತೆ ಸಂಯುಕ್ತ ನಂಬ್ತಾ ಇರಲ್ಲ. ಈ ಕಡೆ ಸಂಯುಕ್ತ ತಾಯಿ ಸಂಯುಕ್ತಾಗೆ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇರ್ತಾರೆ. ಯಾಕಪ್ಪ ಅಂದ್ರೆ ಮಹಿ ಕಾಣಿಸ್ತಾ ಇರಲ್ಲ. ಅದು ಸಂಯುಕ್ತಾಗಿ ಗೊತ್ತಾಗಿ ಮಹಿಗೆ ಕಾಲ್ ಮಾಡೋಣ ಅನ್ಕೊಂಡ್ರೆ ಮಹಿ ಫೋನ್ ನ ಚೆಕ್ ಮಾಡೋಕೆ ಸಂಯುಕ್ತ ಕೇತನ್ಗೆ ಕೊಟ್ಟಿರ್ತಾಳೆ. ಸಂಯುಕ್ತ ಮನೆಗೆ ಹೋಗ್ತಾಳೆ. ಸಂಯುಕ್ತ ತಾಯಿ ಸಂಯುಕ್ತಾಗೆ ಬೈತಾ ಇರ್ತಾರೆ. ಭೀಷಮ್ ಕೂಡ ಕಾಲ್ ಮಾಡಿ ಬೈತಾ ಇರ್ತಾನೆ. ಅಷ್ಟರಲ್ಲಿ ಕೇತನ್ ಸಂಯುಕ್ತಾಗೆ ಕಾಲ್ ಮಾಡ್ತಾನೆ. ಇವಾಗ ಕೇತನ್ ಮಹಿ ಫೋನ್ ಅನ್ಲಾಕ್ ಮಾಡಿ ಚಾಟ್ಸ್ ನ ಓದಿರ್ತಾನೆ. ಅದ್ರಲ್ಲಿ ಮಹಿ ಒಂದು ಹುಡುಗನ ಭೇಟಿಯಾಗೋಕೆ ಹೋಗ್ತಿರೋದಾಗಿ ಗೊತ್ತಾಗುತ್ತೆ. ಕೇತನ್ ಸಂಯುಕ್ತಾಗೆ ಆ ಹುಡುಗನ ಮನೆಯ ಲೊಕೇಶನ್ ಕಳಿಸ್ತಾನೆ. ಈ ಕಡೆ ಇವಾಗ ರಣಧೀರ್ ಕೂಡ ಕೇಸಲ್ಲಿ ಇನ್ವಾಲ್ವ್ ಆಗಿರೋದಕ್ಕೆ ತುಷಾರ್ ಇಮೇಜ್ ಎಲ್ಲ ಡ್ಯಾಮೇಜ್ ಆಗಿ ಎಲೆಕ್ಷನ್ ಕ್ಯಾಂಪೇನ್ ಎಲ್ಲ ಹಾಳಾಗ್ತಾ ಇರುತ್ತೆ. ಇವಾಗ ತುಷಾರ್ಗೆ ಸಾಹಿಲ್ ಆಪ್ ಬಗ್ಗೆ ಲೀಕ್ ಮಾಡಿಲ್ಲ, ಯಾರೋ ಅವನನ್ನ ತಗಲಾಕೋಕೆ ಅವನ ಐಡಿಯಿಂದ ಆಪ್ ಲೀಕ್ ಮಾಡಿದ್ದಾರೆ ಅಂತ ಗೊತ್ತಾಗಿ ತುಷಾರ್ ಹೋಗಿ ಸಾಹಿಲ್ ನ ಭೇಟಿಯಾಗಿ ಮತ್ತೆ ಅವನ ಪಾರ್ಟಿಗೆ ಸೇರ್ಕೋ ಅಂತ ಕೇಳ್ಕೊತಾನೆ. ಆದ್ರೆ ಸಾಹಿಲ್ಗೆ ಮತ್ತೆ ತುಷಾರ್ ಜೊತೆ ಸೇರ್ಕೊಳ್ಳೋದು ಇಷ್ಟ ಇರಲ್ಲ. ಅದಕ್ಕೆ ಆಗಲ್ಲ ಅಂತ ಹೇಳಿ ಹೋಗ್ಬಿಡ್ತಾನೆ. ಈ ಕಡೆ ಸಂಯುಕ್ತ ಆ ಹುಡುಗನ ಮನೆಗೆ ಹೋಗ್ತಾಳೆ. ನೋಡಿದ್ರೆ ಮಹಿ ಆ ಹುಡುಗನ ಮನೆಯಲ್ಲೇ ಇರ್ತಾಳೆ. ಸಂಯುಕ್ತ ಮಹಿಗೆ ಬೈದು ಅಲ್ಲಿಂದ ಕರ್ಕೊಂಡು ಬರ್ತಾಳೆ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಸಂಯುಕ್ತ ಯಾವಾಗ್ಲೂ ಕೆಲ್ಸ ಅಂತ ಮಹಿಗೆ ಟೈಮ್ ಕೊಡ್ತಾ ಇರಲ್ಲ. ಇನ್ನ ಭೀಷಮ್ ಬೇರೆ ಸ್ಟೇಟ್ ಅಲ್ಲಿ ಇರ್ತಾನೆ. ಅದಕ್ಕೆ ಮಹಿಗೆ ಒಂಟಿತನ ಕಾಡ್ತಾ ಇರುತ್ತೆ. ಅದಕ್ಕೆ ಮಹಿ ಆನ್ಲೈನ್ ಅಲ್ಲಿ ಆ ಹುಡುಗನ ಜೊತೆ ಚಾಟ್ ಮಾಡ್ತಾ ಇವಾಗ ಆ ಹುಡುಗನ ಮನೆಗೆ ಹೋಗಿರ್ತಾಳೆ. ಆ ಹುಡುಗ ತುಂಬಾ ಒಳ್ಳೆಯವನು ಅಂತ ಮಹಿ ಸಂಯುಕ್ತಾಗೆ ಹೇಳ್ತಾಳೆ. ಇದನ್ನೆಲ್ಲ ಕೇಳಿ ಸಂಯುಕ್ತ ಹಾಗೂ ಬೇಜಾರಾಗಿ ಮಹಿಗೆ ಅವಳ ಫೋನ್ ನ ವಾಪಸ್ ಕೊಡ್ತಾಳೆ. ಇಲ್ಲಿಗೆ 4 ದಿನದ ಇನ್ವೆಸ್ಟಿಗೇಷನ್ ಮುಗ್ದು 5ನೇ ದಿನದ ಇನ್ವೆಸ್ಟಿಗೇಷನ್ ಶುರುವಾಗುತ್ತೆ. ಈ ಕಡೆ ತುಷಾರ್ ಪಾರ್ಟಿ ಲೀಡರ್ಸ್ ಎಲ್ಲರೂ ಮೀಟಿಂಗ್ ಸೇರ್ಕೋತಾರೆ. ಅಲ್ಲಿ ಜಾನ್ವಿ ತುಷಾರ್ಗೆ ಪ್ರೆಸ್ ಅವ್ರ ಮುಂದೆ ರಣಧೀರ್ನ ಅವರ ಪಾರ್ಟಿ ರೋಲ್ ಮಾಡಲ್ ಹುದ್ದೆಯಿಂದ ತೆಗ್ದಾಕ್ತಾ ಇದೀವಿ ಅಂತ ಅನೌನ್ಸ್ ಮಾಡಿ ಅಂತ ಹೇಳ್ತಾಳೆ. ಆದ್ರೆ ತುಷಾರ್ಗೆ ರಣಧೀರ್ ಏನು ತಪ್ಪು ಮಾಡಿಲ್ಲ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಜಾನ್ವಿ ಹೇಳಿದ ಹಾಗೆ ಕೇಳೋದು ತುಷಾರ್ಗೆ ಇಷ್ಟ ಇರಲ್ಲ.
ಈ ಕಡೆ ಇವಾಗ ಸಂಯುಕ್ತ ಫಾರೆನ್ಸಿಕ್ ಅವ್ರ ಜೊತೆ ರಣಧೀರ್ ಮನೆಗೆ ಹೋಗ್ತಾಳೆ. ಅಲ್ಲಿ ಸಂಯುಕ್ತ ರಣಧೀರ್ ರೂಮ್ ಚೆಕ್ ಮಾಡೋಕೆ ಹೋಗ್ತಾಳೆ. ಅವಾಗ ಸುನಿಲ್ ಸಂಯುಕ್ತನ ಕರೆದು ರೂಮ್ ಅಲ್ಲಿ ರಕ್ತದ ಕಲೆ ಇದೆ ಅಂತ ಹೇಳ್ತಾನೆ. ಅದನ್ನ ಫಾರೆನ್ಸಿಕ್ ಅವರಿಗೆ ಕಳಿಸ್ತಾರೆ. ಅಷ್ಟರಲ್ಲಿ ಡಿಸಿಪಿ ಸಂಯುಕ್ತಗೆ ಕಾಲ್ ಮಾಡಿ ಆಫೀಸ್ಗೆ ಬರೋಕೆ ಹೇಳ್ತಾನೆ. ಸಂಯುಕ್ತ ಆಫೀಸ್ ಕಡೆ ಹೋಗ್ತಾಳೆ. ಈ ಕಡೆ ಇವಾಗ ತುಷಾರ್ ಪ್ರೆಸ್ ಮೀಟ್ ಅಲ್ಲಿ ಇರ್ತಾನೆ. ಅದೇ ಪ್ರೆಸ್ ಮೀಟ್ ಅಲ್ಲಿ MLA ಪ್ರದೀಪ್ ಕೂಡ ಇರ್ತಾನೆ. ಇಲ್ಲಿ ಆಂಕರ್ ರಣಧೀರ್ ಬಗ್ಗೆ ಕೇಳಿದಾಗ ತುಷಾರ್ ರಣಧೀರ್ ತಪ್ಪು ಮಾಡಿದ್ದಾನೆ ಅಂತ ಇನ್ನೂ ಪ್ರೂವ್ ಆಗಿಲ್ಲ, ಅವನು ಇನ್ನು ನಮ್ಮ ಪಾರ್ಟಿಯ ರೋಲ್ ಮಾಡಲ್ಲೇ ಅಂತ ಹೇಳ್ತಾನೆ. ಅದನ್ನೇ ಪ್ರದೀಪ್ ಯೂಸ್ ಮಾಡ್ಕೊಂಡು ತುಷಾರ್ ರೇಪ್ ಅಂಡ್ ಮರ್ಡರ್ ಮಾಡಿರೋ ರಣಧೀರ್ ಪರ ನಿಂತಿದ್ದಾನೆ ಅಂತ ಹೇಳ್ತಾ ಅವನ್ ಬೆಳೆ ಬೇಯಿಸ್ಕೊಳ್ತಾ ಇರ್ತಾನೆ. ಈ ಕಡೆ ಸಂಯುಕ್ತ ಆಫೀಸ್ಗೆ ಹೋದ್ರೆ ಡಿಸಿಪಿ ರಣಧೀರ್ನ ರಿಲೀಸ್ ಮಾಡಿ ಕಳಿಸ್ತಾರೆ. ಅದನ್ನ ನೋಡಿ ಸಂಯುಕ್ತ ಡಿಸಿಪಿ ಹತ್ರ ಹೋಗಿ ನಮಗೆ ರಣಧೀರ್ ವಿರುದ್ಧ ಸಾಕ್ಷಿ ಸಿಕ್ಕಿದೆ, ಅವನ ಮನೆಯಲ್ಲಿ ಬ್ಲಡ್ ಸ್ಟೇನ್ಸ್ ಕೂಡ ಸಿಕ್ಕಿದೆ ಅಂತ ಹೇಳ್ತಾಳೆ. ಅದಕ್ಕೆ ಡಿಸಿಪಿ ಆ ಬ್ಲಡ್ ನೈನಾದಲ್ಲ ಅಂತ ಹೇಳ್ತಾ ಸಂಯುಕ್ತಗೆ ಒಂದು ಕಪಲ್ ನ ತೋರಿಸ್ತಾನೆ. ಸಂಯುಕ್ತ ಆ ಕಪಲ್ ಬಳಿಗೆ ಹೋಗ್ತಾಳೆ. ಜೈ ಆಲ್ರೆಡಿ ಆ ಕಪಲ್ ಜೊತೆ ಮಾತಾಡಿರ್ತಾನೆ. ಇವಾಗ ಆ ಕಪಲ್ ಫೆಸ್ಟ್ ದಿನ ರಾತ್ರಿ ನಡೆದ ಘಟನೆಯನ್ನ ಹೇಳ್ತಾರೆ. ಭಾನುವಾರ ರಾತ್ರಿ ರಣಧೀರ್ ಮಾತ್ರ ತಗೊಂಡೋಗೋಕೆ ಅಂತ ಅವನ ಫ್ಲಾಟ್ಗೆ ಬಂದಿರ್ತಾನೆ. ಅವಾಗ ರಣಧೀರ್ ಮನೆಗೆ ಆ ಇಬ್ರು ಮದುವೆಯಾಗಿ ಓಡ್ ಬಂದಿರ್ತಾರೆ. ಆ ಹುಡುಗಿ ರಣಧೀರ್ ಟ್ಯೂಷನ್ಗೆ ಹೋಗ್ತಾ ಇರ್ತಾಳೆ. ಅಲ್ಲೇ ಅವಳು ಆ ಹುಡುಗನನ್ನ ಪ್ರೀತಿ ಮಾಡಿ ಇವಾಗ ಮದುವೆ ಆಗಿರ್ತಾಳೆ. ಆ ಹುಡುಗಿ ಅಣ್ಣ ತಂದೆ ಎಲ್ರು ಅವರನ್ನ ಹುಡುಕ್ತಾ ಇರ್ತಾರೆ. ಅದಕ್ಕೆ ಅವರು ಸಹಾಯ ಕೇಳ್ಕೊಂಡು ರಣಧೀರ್ ಹತ್ರ ಬಂದಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ನೈನಾ ಸೈಕಲ್ ಡೊನೇಟ್ ಮಾಡೋಕೆ ಬರ್ತಾಳೆ. ಮನೆಯಲ್ಲಿ ಆ ಕಪಲ್ ಇದ್ದ ಕಾರಣ ರಣಧೀರ್ ನೈನಾನ ಈಚೆನೆ ಮಾತಾಡಿಸಿ ವಾಪಸ್ ಕಳಿಸಿರ್ತಾನೆ. ಆ ಹುಡುಗಿ ಭಯದಲ್ಲಿ ಅವಳ ಕೈ ಕುಯ್ಕೊಂಡಿರ್ತಾಳೆ. ಅದೇ ರಕ್ತದ ಕಲೆ ರಣಧೀರ್ ಮನೆಯಲ್ಲಿ ಇದ್ದಿದ್ದು. ಆಮೇಲೆ ರಣಧೀರ್ ಆ ಹುಡುಗಿನ ಕಾರಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರ್ತಾನೆ. ಆ ಹುಡುಗಿಯನ್ನೇ ರಣಧೀರ್ ಪಕ್ಕದ ಮನೆ ವ್ಯಕ್ತಿ ನೋಡಿದ್ದು. ಇದು ನಿಜವಾದ ಘಟನೆ. ರಣಧೀರ್ ಆ ಕಪಲ್ ನ ಕಾಪಾಡೋಕೆ ನಿಜ ಹೇಳಿರಲ್ಲ. ನ್ಯೂಸ್ ಅಲ್ಲಿ ರಣಧೀರ್ ಅರೆಸ್ಟ್ ಆಗಿರೋ ವಿಷಯ ಗೊತ್ತಾಗಿ ಇವಾಗ ಅವರೇ ಬಂದು ನಿಜ ಹೇಳ್ತಾರೆ. ಇದನ್ನೆಲ್ಲ ಕೇಳಿದ ಡಿಸಿಪಿ ಜೈ ಮತ್ತೆ ಸಂಯುಕ್ತಗೆ ಬೈತಾರೆ. ಮೊದಲು ಆ ಕಾರ್ ಡ್ರೈವರ್ ಕತೆ, ಆಮೇಲೆ ಓಜಸ್ ಮತ್ತೆ ಆರವ್, ಇವಾಗ ರಣಧೀರ್. ಆದ್ರೆ ಕಿಲ್ಲರ್ ಮಾತ್ರ ನಿಮ್ಗೆ ಸಿಗ್ತಾ ಇಲ್ಲ ಅಂತ ಡಿಸಿಪಿ ಸಂಯುಕ್ತಗೆ ಬೈದು ಅವಳನ್ನ ಕೇಸಿಂದ ರಿಲೀವ್ ಮಾಡಿ ಅಹಮದಾಬಾದ್ಗೆ ಹೋಗು ಅಂತ ಹೇಳ್ತಾರೆ. ಸಂಯುಕ್ತಗೂ ಅದೇ ಸರಿ ಅನ್ಸುತ್ತೆ. ಆದ್ರೆ ಜೈ ಸಂಯುಕ್ತಗೆ ಮೋಟಿವೇಟ್ ಮಾಡಿ ಕಿಲ್ಲರ್ನ ಹಿಡಿಯೋಣ ಅಂತ ಕಾನ್ಫಿಡೆನ್ಸ್ ಕೊಡ್ತಾನೆ. ಈ ಕಡೆ ಪ್ರೆಸ್ ಮೀಟ್ ಆದ್ಮೇಲೆ ಜಾನ್ವಿ ತುಷಾರ್ ಬಳಿಗೆ ಬಂದು ನಾವೇನ್ ಹೇಳಿದ್ದು ನೀನೇನ್ ಮಾಡ್ದೆ, ರಣಧೀರ್ನ ನಮ್ಮ ಪಕ್ಷದಿಂದ ಉಚ್ಚಾಟನೆ ಮಾಡು ಅಂದ್ರೆ ನೀನು ಅವನ್ ಪರವಾಗಿ ಮಾತಾಡ್ದಲ್ಲ, ಹೀಗೆ ಆದ್ರೆ ಈ ಸಲ ನೀನ್ ಗೆದ್ದ ಹಾಗೇನೆ ಅಂತ ಹೇಳ್ತಾ ಇರ್ತಾಳೆ. ಜೊತೆಗೆ ರಕ್ಷಾ ರಣಧೀರ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವ ಹಾಗೆ ತುಷಾರ್ನ ಒಪ್ಪಿಸ್ತೀನಿ ಅಂತ ಜಾನ್ವಿಗೆ ಮಾತು ಬೇರೆ ಕೊಟ್ಟಿರ್ತಾಳೆ. ಇವರೆಲ್ಲ ಹೀಗೆ ಮಾತಾಡುವಾಗ ಪಕ್ಷಕ್ಕೆ ವಾಪಸ್ ಬರಲ್ಲ ಅಂತ ಹೇಳಿದ್ದ ಸಾಹಿಲ್ ವಾಪಸ್ ಬಂದು ನ್ಯೂಸ್ ಆಗ್ತಾನೆ. ನ್ಯೂಸ್ ಅಲ್ಲಿ ರಣಧೀರ್ ರಿಲೀಸ್ ಆಗಿರೋದು ತೋರಿಸಿ ಜಾನ್ವಿನ ಅಲ್ಲಿಂದ ಕಳಿಸ್ತಾನೆ. ಸಾಹಿಲ್ ವಾಪಸ್ ಬಂದಿದ್ದು ತುಷಾರ್ಗೆ ಖುಷಿ ಆಗುತ್ತೆ, ಆದ್ರೆ ರಕ್ಷಾಗೆ ಖುಷಿ ಆಗಲ್ಲ. ರಕ್ಷಾ ತುಷಾರ್ಗೆ ಬೈತಾ ಇರ್ತಾಳೆ. ಅದಕ್ಕೆ ತುಷಾರ್ ರಕ್ಷಾಗೆ ಅವಳ ಸಹಾಯ ಇನ್ಮೇಲೆ ಬೇಡ ಅಂತ ಆಫೀಸಿಂದ ರಕ್ಷಾನ ಕಳಿಸ್ತಾನೆ. ಈ ಕಡೆ ಸಂಯುಕ್ತ ಮತ್ತೆ ಜೈ ಕೇಸ್ನ ಎಲ್ಲಾ ದಿಕ್ಕಲ್ಲೂ ಇನ್ವೆಸ್ಟಿಗೇಷನ್ ಮಾಡಿದ್ರು ಡೆಡ್ ಎಂಡ್ಗೆನೆ ಬಂದು ನಿಂತ್ಕೊಳ್ತಾ ಇರ್ತಾರೆ. ಇವಾಗ ಅವರಿಗೆ ಆಫೀಸ್ ಮುಂದೆ ನಿಲ್ಸಿದ್ದ ನೈನಾ ಬಾಡಿ ಸಿಕ್ಕಿದ್ದ ಕಾರ್ ಕಾಣಿಸುತ್ತೆ. ಆ ಕಾರ್ನ ಡ್ರೈವರ್ ತುಷಾರ್ನ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇಂದ ತಗೊಂಡು ಕಾಲೇಜ್ಗೆ ಹೋಗಿರ್ತಾನೆ. ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾರ್ ಬಗ್ಗೆ ಎಲ್ಲಾ ಡೀಟೇಲ್ಸ್ ಇರುತ್ತೆ. ಅದರ ಪ್ರಕಾರ ಕಾರ್ನ ಡ್ರೈವರ್ ತಗೊಂಡು ಹೋದಾಗ ಕಾರ್ ರಿಸರ್ವ್ ಅಲ್ಲಿ ಇರೋ ಪೆಟ್ರೋಲ್ ಅಲ್ಲಿ ರನ್ ಆಗ್ತಾ ಇತ್ತು. ಆದ್ರೆ ನೈನಾ ಬಾಡಿ ಸಿಕ್ಕಾಗ ಪೆಟ್ರೋಲ್ ಅರ್ಧ ಟ್ಯಾಂಕ್ ಇತ್ತು. ಡ್ರೈವರ್ ಅಂತೂ ಕಾರ್ಗೆ ಪೆಟ್ರೋಲ್ ಹಾಕ್ಸಿರಲ್ಲ. ಅಂದ್ರೆ ಕಿಲ್ಲರ್ ನೈನಾ ಬಾಡಿನ ಕಾರಲ್ಲಿ ಹಾಕೊಂಡು ಕಾಲೇಜಿಂದ ಕ್ವಾರಿಗೆ ಹೋಗುವಾಗ ಮಧ್ಯೆ ಎಲ್ಲೋ ಪೆಟ್ರೋಲ್ ಹಾಕ್ಸಿರ್ಬೇಕು ಅಂತ ಗೆಸ್ ಮಾಡ್ತಾರೆ. ಆ ರೋಡ್ ಅಲ್ಲಿ ಇರೋ ಬಂಕ್ CCTV ಫುಟೇಜಸ್ ಚೆಕ್ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ. ಒಂದು ಬಂಕ್ ಅಲ್ಲಿ ಆ ಕಾರ್ ಕಾಣಿಸಲ್ಲ, ಇನ್ನೊಂದು ಬಂಕ್ಗೆ ಹೋಗ್ತಾರೆ. ಅದು ಹೊಸ ಬಂಕ್ ಆಗಿದ್ರಿಂದ ಅಲ್ಲಿ ಒಂದೇ ಒಂದು CCTV ಇನ್ಸ್ಟಾಲ್ ಆಗಿರುತ್ತೆ. ಅದನ್ನ ಜೈ ಚೆಕ್ ಮಾಡ್ತಾ ಇರ್ತಾನೆ. ಸಂಯುಕ್ತಗೆ ಅವರಮ್ಮ ಕಾಲ್ ಮಾಡಿ ಮನೆಗೆ ಬರೋಕೆ ಹೇಳ್ತಾರೆ. ಸಂಯುಕ್ತ ಮನೆಗೆ ಹೋದ್ರೆ ಭೀಷಮ್ಮೆ ಮುಂಬೈಗೆ ಬಂದಿರ್ತಾನೆ. ಇವಾಗ ಭೀಷಮ್ ಮಾರನೇ ದಿನದ 11:30 ಫ್ಲೈಟ್ಗೆ ಟಿಕೆಟ್ ಬುಕ್ ಮಾಡಿರ್ತಾನೆ. ಭೀಷಮ್ ಸಂಯುಕ್ತಗೆ ಬಂದ್ರೆ ನಾಳೆ ನಮ್ ಜೊತೆ ಬಾ, ಇಲ್ಲ ಅಂದ್ರೆ ನಾನು ಮಹಿ ಇಬ್ರೇ ಹೋಗ್ತೀವಿ, ನೀನು ಮತ್ತೆ ಅಲ್ಲಿಗೆ ಬರ್ಲೇಬೇಡ ಅಂತ ಹೇಳ್ತಾನೆ. ಅದಕ್ಕೆ ಸಂಯುಕ್ತ ನಾಳೆ ಮಿಸ್ ಮಾಡೋದೇ ಇಲ್ಲ, ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಹೇಳ್ತಾಳೆ. ಈ ಕಡೆ ಬಂಕ್ ಅಲ್ಲಿ CCTV ಚೆಕ್ ಮಾಡಿ ಜೈ ಸಂಯುಕ್ತಗೆ ಕಿಲ್ಲರ್ ಸಿಕ್ತ ಅಂತ ಒಂದು ವಿಡಿಯೋ ಕಳಿಸ್ತಾನೆ. ಆ ವಿಡಿಯೋ ಅಲ್ಲಿ ಉದ್ದವ್ ಜೊತೆ ಇರ್ತಿದ್ದ ವಿನಾಯಕನ್ ಕಾಣಿಸ್ತಾನೆ. ಈ ಕಡೆ ಉದ್ದವ್ ವಿನಾಯಕನ್ ಜೊತೆನೆ ಎಣ್ಣೆ ಹೊಡಿತಾ ಇರ್ತಾನೆ. ಇನ್ನೊಂದ್ ಕಡೆ ರಕ್ಷಾ ಭಾನುವಾರ ರಾತ್ರಿ ಪಾರ್ಟಿ ಡಿನ್ನರ್ದು ಫೋಟೋಸ್ ಫೋಲ್ಡರ್ ನ ಓಪನ್ ಮಾಡ್ತಾಳೆ. ಇಲ್ಲಿಗೆ ಎಪಿಸೋಡ್ 5 ಕೂಡ ಮುಗಿಯುತ್ತೆ. ಇವಾಗ ಈ ಸೀರೀಸ್ ನ 6ನೇ ಮತ್ತು ಕೊನೆ ಎಪಿಸೋಡ್ ನ ಶುರು ಮಾಡೋಣ. ಇವಾಗ ಜೈ ಮತ್ತೆ ಸಂಯುಕ್ತ ವಿನಾಯಕನ್ನ ಹುಡುಕಿಕೊಂಡು ಅವನ ಮನೆಗೆ ಹೋಗ್ತಾರೆ. ಆದ್ರೆ ವಿನಾಯಕನ್ ಮನೆಗೆ ಹೋದ ಜೈ ಮತ್ತೆ ಸಂಯುಕ್ತಗೆ ವಿನಾಯಕನ್ ಸಿಗಲ್ಲ. ಬದಲಾಗಿ ವಿನಾಯಕನ್ ತೆಗೆದಿದ್ದ ನೈನಾಳ ಫೋಟೋ ಸಿಗುತ್ತೆ. ಅಂದ್ರೆ ವಿನಾಯಕನ್ ಒಬ್ಬ ಹುಚ್ಚು ಪ್ರೇಮಿ ಇರಬೇಕು ಅಂತ ಜೈ ಮತ್ತೆ ಸಂಯುಕ್ತ ಅನ್ಕೋತಾರೆ. ಈ ಕಡೆ ಇವಾಗ ಪಾರ್ಟಿಗೆ ವಾಪಸ್ ಬಂದ ಸಾಹಿಲ್ ಆಪ್ ಬಗ್ಗೆ ವಿಷಯ ಲೀಕ್ ಮಾಡಿ ಅವನನ್ನ ಸೆಟಪ್ ಮಾಡಿದ್ದು ಯಾರು ಅಂತ ಕಂಡಿಡಿಯೋಕೆ ಟ್ರೈ ಮಾಡ್ತಾ ಇರ್ತಾನೆ. ಈ ಕಡೆ ವಿನಾಯಕನ್ ಬಗ್ಗೆ ವಿಚಾರಣೆ ಮಾಡೋಕೆ ಜೈ ಮತ್ತೆ ಸಂಯುಕ್ತ ಪಾಯಲ್ ಮನೆಗೆ ಹೋಗ್ತಾರೆ. ಪಾಯಲ್ ಹೇಳೋದು ವಿನಾಯಕನ್ ಉದ್ದವ್ನ ತಮ್ಮನ ರೀತಿನೇ ನೋಡ್ಕೊಳ್ತಿದ್ದ ಅಂತ. ಆದ್ರೆ ಒಂದ್ಸಲ ಉದ್ದವ್ ಬಿಸ್ನೆಸ್ ನ ವಿನಾಯಕನ್ ಎಕ್ಸ್ಪ್ಯಾಂಡ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ. ಅದ್ರಲ್ಲಿ ತುಂಬಾ ಬ್ಲಾಕ್ ಮನಿ ಇನ್ವಾಲ್ವ್ ಆಗಿರುತ್ತೆ. ಅದಕ್ಕೆ ಪಾಯಲ್ ವಿನಾಯಕನ್ಗೆ ಚೆನ್ನಾಗಿ ಬೈದಿರ್ತಾಳೆ.
ಆವಾಗ್ಲಿಂದ ವಿನಾಯಕನ್ ಮತ್ತೆ ಪಾಯಲ್ ಮಾತಾಡ್ತಾ ಇರಲ್ಲ. ಇಷ್ಟನ್ನ ಇವಾಗ ಪಾಯಲ್ ಜೈ ಮತ್ತೆ ಸಂಯುಕ್ತಾಗೆ ಹೇಳ್ತಾಳೆ. ಜೊತೆಗೆ ಜೈಗೆ ವಿನಾಯಕನ್ ಮನೆಯಲ್ಲಿ ವಿನಾಯಕನ್ ನೈನಾಗೆ ಅಂತ ಬರೆದಿದ್ದ ಲವ್ ಲೆಟರ್ ಕೂಡ ಸಿಕ್ಕಿರುತ್ತೆ. ಅದನ್ನ ನೋಡಿ ಪಾಯಲ್ ಅಳೋಕೆ ಶುರು ಮಾಡ್ತಾಳೆ. ವಿನಾಯಕನ್ ಆ ರೀತಿ ಮಾಡ್ತಾನೆ ಅಂತ ಪಾಯಲ್ ಊಹೆ ಕೂಡ ಮಾಡ್ಕೊಂಡಿರಲ್ಲ. ಇವಾಗ ಜೈ ಮತ್ತೆ ಸಂಯುಕ್ತ ವಾಪಸ್ ಆಫೀಸ್ಗೆ ಬರ್ತಾರೆ. ಜೈ ವಿನಾಯಕನ್ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿರ್ತಾನೆ. ಈ ವಿನಾಯಕನ್ ಒಬ್ಬ ಗೂಂಡ ಆಗಿರ್ತಾನೆ. ಉದ್ದವ್ ಕೂಡ ವಿನಾಯಕನ್ ರೀತಿ ಗೂಂಡ ಆಗಿರ್ತಾನೆ. ನೈನಾಗೆ ಶರತ್ ಅನ್ನೋ ಹುಡುಗ ಪ್ರಾಬ್ಲಮ್ ಮಾಡ್ತಾ ಇರ್ತಾನೆ. ಅದು ಗೊತ್ತಾಗಿ ವಿನಾಯಕನ್ ಮತ್ತೆ ಉದ್ದವ್ ಶರತ್ಗೆ ಸಾಯೋ ರೀತಿ ಹೊಡೆದಿರ್ತಾರೆ. ಆದ್ರಿಂದ ಶರತ್ ನೈನಾ ಇರೋ ಏರಿಯಾನೇ ಬಿಟ್ಟು ಹೋಗಿರ್ತಾನೆ. ಇದ್ ನಾನ್ ನೆನಪಲ್ಲಿ ಇಟ್ಕೊಂಡಿರಿ, ಇದ್ರ ಬಗ್ಗೆ ಮುಂದೆ ಮಾತಾಡೋಣ. ಇವಾಗ ಈ ವಿಷಯನ ಸಂಯುಕ್ತಾಗೆ ಜೈ ಹೇಳ್ತಾನೆ. ಆದ್ರೆ ವಿನಾಯಕನ್ ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಿರಲ್ಲ. ಅವನ ಫೋನ್ ಕೂಡ ಸ್ವಿಚ್ ಆಫ್ ಆಗಿರುತ್ತೆ. ಅದಕ್ಕೆ ಅವನನ್ನ ಟ್ರೇಸ್ ಕೂಡ ಮಾಡೋಕೆ ಆಗ್ತಾ ಇರಲ್ಲ. ಈ ಕಡೆ ಸಂಯುಕ್ತ ತಾಯಿ ಸಂಯುಕ್ತಾಗೆ ಕಾಲ್ ಮಾಡಿ ನಾಳೆ ಏನೇ ಆದ್ರೂ ಸಂಯುಕ್ತ ಭೀಷಂ ಜೊತೆ ಅಹಮದಾಬಾದ್ಗೆ ಹೋಗ್ಲೇಬೇಕು ಅಂತ ಹೇಳ್ತಾ ಇರ್ತಾರೆ. ಸಂಯುಕ್ತ ಸರಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಅವಾಗ ಮಹಿ ಸಂಯುಕ್ತಾಗೆ ಅವಳ ಹೇರ್ ಡ್ರೈಯರ್ ಪ್ಯಾಕ್ ಮಾಡಿದ್ಯಾ ಅಂತ ಮೆಸೇಜ್ ಮಾಡ್ತಾಳೆ. ಜೊತೆಗೆ ಮಹಿ ನನ್ನ ಸೋಷಿಯಲ್ ಮೀಡಿಯಲ್ಲಿ ಫಾಲೋ ಮಾಡೋದನ್ನ ಸ್ಟಾಪ್ ಮಾಡು, ಇಲ್ಲ ಅಂದ್ರೆ ಬ್ಲಾಕ್ ಮಾಡ್ತೀನಿ ಅಂತ ಮೆಸೇಜ್ ಮಾಡ್ತಾಳೆ. ಅದನ್ನ ಓದಿ ಸಂಯುಕ್ತಾಗೆ ಏನೋ ಫ್ಲಾಶ್ ಆಗುತ್ತೆ. ಸಂಯುಕ್ತ ಕೇತನ್ ಬಳಿಗೆ ಬಂದು ನೈನಾ ಯೂಸ್ ಮಾಡ್ತಿದ್ದ ಚಾಟಿಂಗ್ ಅಪ್ಲಿಕೇಶನ್ ಆದಂತಹ ಪಿಕ್ ಟ್ರೈಬ್ ಅಲ್ಲಿ ಬ್ಲಾಕ್ಡ್ ಕಾಂಟ್ಯಾಕ್ಟ್ಸ್ ನ ಓಪನ್ ಮಾಡೋಕೆ ಹೇಳ್ತಾಳೆ. ಅದ್ರಲ್ಲಿ ನೈನಾ ವಿನಾಯಕನ್ನ ಬ್ಲಾಕ್ ಮಾಡಿರ್ತಾಳೆ. ಆದ್ರೆ 24 ಗಂಟೆ ಆಗೋಗಿದ್ರಿಂದ ಮೆಸೇಜಸ್ ಎಲ್ಲ ಡಿಲೀಟ್ ಆಗಿರುತ್ತೆ. ಏನ್ ಮೆಸೇಜಸ್ ಮಾಡಿದ್ದಾರೆ ಅಂತ ಗೊತ್ತಾಗೋದೇ ಇಲ್ಲ. ಅಷ್ಟರಲ್ಲಿ ಸಂಯುಕ್ತಾಗೆ ಭೀಷಂ ಕಾಲ್ ಮಾಡ್ತಾನೆ. ಭೀಷಂ ಮಲಗಿದ್ರಿಂದ ಭೀಷಂಗೆ ಏನು ಹೇಳದೆ ಸಂಯುಕ್ತ ಆಫೀಸ್ಗೆ ಬಂದಿರ್ತಾಳೆ. ಅದಕ್ಕೆ ಭೀಷಂ ಸಂಯುಕ್ತ ಅವರ ಜೊತೆ ಬರ್ತಾಳೋ ಬರಲ್ವೋ ಅಂತ ಕೇಳೋಕೆ ಕಾಲ್ ಮಾಡಿರ್ತಾನೆ. ಸಂಯುಕ್ತ ಭೀಷಂಗೆ ನನ್ ಬ್ಯಾಗ್ ಎಲ್ಲ ಪ್ಯಾಕ್ ಆಗಿದೆ, ನೀವು ಏರ್ಪೋರ್ಟ್ಗೆ ನನ್ ಬ್ಯಾಗ್ ನು ತಗೊಂಡ್ ಬನ್ನಿ, ನಾನು 11:30 ಅಷ್ಟರಲ್ಲಿ ಏರ್ಪೋರ್ಟ್ಗೆ ಬಂದು ನಿಮ್ನ ಮೀಟ್ ಆಗ್ತೀನಿ ಅಂತ ಹೇಳ್ತಾಳೆ. ಸಂಯುಕ್ತ ಮಾತಾಡಿ ಕಾಲ್ ಕಟ್ ಮಾಡಿ ಹಿಂದೆ ತಿರುಗಿದ್ರೆ ಹಿಂದೆ ತುಷಾರ್ ಬಂದು ನಿಂತಿರ್ತಾನೆ. ತುಷಾರ್ ಸಂಯುಕ್ತಾಗೆ ಕೇಸ್ ನ ಸಾಲ್ವ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ಸ್ ಹೇಳಿ ಇವಾಗ ಡಿಸಿಪಿ ಸಂಯುಕ್ತನ ಕೇಸಿಂದ ರಿಲೀವ್ ಮಾಡಿರೋದಕ್ಕೆ ನಿಮ್ಗೆ ಕಿಲ್ಲರ್ ಸಿಕ್ಕಿದ್ದಾನೆ ತಾನೆ ಅಂತ ಕೇಳ್ತಾನೆ. ಸಂಯುಕ್ತ ಹೌದು ಅಂತ ಹೇಳೋಕೆ ಹೋಗ್ತಾಳೆ. ಆದ್ರೆ ಕಿಲ್ಲರ್ ಸಿಕ್ಕಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಬಿಡಿ ಅಂತ ಹೇಳಿ ವಾಪಸ್ ಆಫೀಸ್ ಒಳಗೆ ಹೋಗ್ತಾಳೆ. ಈ ಕಡೆ ನೋಡಿದ್ರೆ ವಿನಾಯಕನ್ನ ಉದ್ದವ್ ಒಂದು ಜಾಗದಲ್ಲಿ ಚೇರ್ಗೆ ಕಟ್ಟಾಕಿರ್ತಾನೆ. ಇವಾಗ ಜೈ ವಿನಾಯಕನ್ ಬರ್ದಿದ್ದ ಲವ್ ಲೆಟರ್ ನ ಸಂಯುಕ್ತಾಗೆ ತೋರಿಸ್ತಾ ಅವತ್ತು ರಾತ್ರಿ ಫೆಸ್ಟ್ ಅಲ್ಲಿ ಏನಾಗಿರ್ಬೋದು ಅಂತ ಇನ್ನೊಂದು ಥಿಯರಿ ಹೇಳ್ತಾನೆ. ವಿನಾಯಕನ್ ಫೆಸ್ಟ್ಗೆ ಹೋಗಿ ಸಂಯುಕ್ತಾಗೆ ಲೆಟರ್ ಕೊಟ್ಟಿರ್ತಾನೆ. ಆದ್ರೆ ಸಂಯುಕ್ತ ವಿನಾಯಕನ್ಗೆ ಬೈದು ಓಜಸ್ ಆರವ್ ಲಾವಣ್ಯ ಜೊತೆ ಹೋಗ್ತಾಳೆ. ಅದನ್ನ ನೋಡಿ ವಿನಾಯಕನ್ಗೆ ಹೊರದೋಗಿರುತ್ತೆ. ಅದಕ್ಕೆ ವಿನಾಯಕನ್ ಎಣ್ಣೆ ಹೊಡ್ಕೊಂಡು ಪಾರ್ಕಿಂಗ್ ಲಾಟ್ ಅಲ್ಲಿ ಇದ್ದಾಗ ಅವನಿಗೆ ತುಷಾರ್ನ ಕ್ಯಾಂಪೇನ್ ಕಾರಲ್ಲಿ ಕೀ ಇರೋದು ಕಾಣಿಸುತ್ತೆ. ನೈನಾ ಡ್ರೆಸ್ ಚೇಂಜ್ ಮಾಡ್ಕೊಂಡು ರಣಧೀರ್ ಮನೆಗೆ ಹೋಗಿ ಸೈಕಲ್ ಡೊನೇಟ್ ಮಾಡಿ ವಾಪಸ್ ಮನೆಗೆ ಬರುವಾಗ ವಿನಾಯಕನ್ ಕಾರ್ ತಗೊಂಡು ಹೋಗಿ ಪೆಟ್ರೋಲ್ ಹಾಕಿಸ್ಕೊಂಡು ನೈನಾನ ಕೊಲೆ ಮಾಡಿ ಕ್ವಾರಿಗೆ ಹಾಕಿರ್ತಾನೆ. ಇದು ಜೈ ರೆಡಿ ಮಾಡಿರೋ ಥಿಯರಿ. ಆದ್ರೆ ಇದು ಕೂಡ ಸಂಯುಕ್ತಾಗೆ ಕರೆಕ್ಟ್ ಅನ್ಸಲ್ಲ. ಯಾಕೆಂದ್ರೆ ನೈನಾ ಬಳಿ ಇದ್ದ 2ನೇ ಫೋನ್ಗೆ ಏನಾಯ್ತು ಅಂತ ಗೊತ್ತಿರಲ್ಲ. ಅದಕ್ಕೆ ಇವಾಗ ಸಂಯುಕ್ತ ಆ ಪಿಕ್ ಟ್ರೈಬ್ ಆಪ್ ಅಲ್ಲಿ ಮತ್ತೆ ಬ್ಲಾಕ್ಡ್ ಕಾಂಟ್ಯಾಕ್ಟ್ಸ್ ನ ಚೆಕ್ ಮಾಡ್ತಾಳೆ. ಅದರಲ್ಲಿ ಸ್ಕಾರ್ಪಿಯಸ್ 95 ಅನ್ನೋ ಇನ್ನೊಂದು ಅಕೌಂಟ್ ನ ನೈನಾ ಬ್ಲಾಕ್ ಮಾಡಿರ್ತಾಳೆ. ಅದು ಕೂಡ ಭಾನುವಾರ ರಾತ್ರಿ. ಲಾವಣ್ಯ ನೈನಾಗೆ ಯಾರೋ ಲೇಟ್ ನೈಟ್ಸ್ ಕಾಲ್ ಮಾಡ್ತಾ ಇದ್ರು ಅಂತ ಹೇಳಿರ್ತಾಳೆ. ಈ ಸ್ಕಾರ್ಪಿಯಸ್ ಕೂಡ ರಾತ್ರಿ 12 ಗಂಟೆ 1 ಗಂಟೆ ಟೈಮ್ ಅಲ್ಲೇ ಕಾಲ್ ಮಾಡಿರ್ತಾನೆ. ಜೊತೆಗೆ ಆ ಸ್ಕಾರ್ಪಿಯಸ್ ಇಂದ ಭಾನುವಾರ ರಾತ್ರಿ 7:45ಗೆ ಒಂದು ಕಾಲ್ ಬಂದಿರುತ್ತೆ. ಆ ಕಾಲ್ ಬಂದ್ಮೇಲೆನೆ ನೈನಾ ಫೆಸ್ಟ್ ಇಂದ ಹೋಗಿರ್ತಾಳೆ. ಇದರಿಂದ ವಿನಾಯಕನ್ ಕಿಲ್ಲರ್ ಅಲ್ಲ, ಈ ಸ್ಕಾರ್ಪಿಯಸ್ ಅನ್ನೋನು ಕಿಲ್ಲರ್ ಇರಬಹುದು ಅಂತ ಸಂಯುಕ್ತ ಗೆಸ್ ಮಾಡ್ತಾಳೆ. ಇಲ್ಲಿಗೆ 5ನೇ ದಿನದ ಇನ್ವೆಸ್ಟಿಗೇಷನ್ ಕೂಡ ಮುಗಿಯುತ್ತೆ. 6ನೇ ದಿನ ಶುರುವಾಗುತ್ತೆ. ಈ ಕಡೆ ಪಾರ್ಟಿಯಿಂದ ಈಚೆ ಬಂದ ರಕ್ಷಾ ಬೆಳಿಗ್ಗೆ ಅವಳ ಮನೆಯಲ್ಲಿ ಯೋಗ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಸಾಹಿಲ್ ಬಂದು ರಕ್ಷಾನ ವಾಪಸ್ ಪಾರ್ಟಿಗೆ ಬಂದು ಕ್ಯಾಂಪೇನ್ ಅಲ್ಲಿ ಭಾಗಿಯಾಗೋಕೆ ಹೇಳ್ತಾನೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ತುಷಾರ್ ಹೆಂಡತಿ ಶುಭಾಂಗಿ ಸತ್ತೋಗಿದ್ದಾಳೆ ಅಂತ. ಅಲ್ಲಿ ರಕ್ಷಾ ಸಾಹಿಲ್ ಬಳಿ ತುಷಾರ್ ನನ್ಗೂ ಚೀಟ್ ಮಾಡಿದ್ದಾನ ಅಂತ ಕೇಳ್ತಾಳೆ. ಅದಕ್ಕೆ ಸಾಹಿಲ್ ತುಷಾರ್ ಅವನ್ ಕೆಲಸಕ್ಕೆ ಮಾತ್ರ ಲಾಯಲ್ ಆಗಿರೋದು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಅಂದ್ರೆ ತುಷಾರ್ ರಕ್ಷಾಗೂ ಚೀಟ್ ಮಾಡಿರ್ಬೋದು ಅಂತ ರಕ್ಷಾ ಅನ್ಕೋತಾಳೆ. ಈ ಕಡೆ ಸಂಯುಕ್ತ ಅಂತೂ ಏನಾದ್ರೂ ಕ್ಲೂ ಸಿಗುತ್ತಾ ಅಂತ ತಲೆ ಕೆಡಿಸ್ಕೊಂಡು ಕೂತಿರ್ತಾಳೆ. ಇನ್ನೊಂದ್ ಕಡೆ ಉದ್ದವ್ ವಿನಾಯಕನ್ಗೆ ಓಡಿತಾ ಇರ್ತಾನೆ. ಉದ್ದವ್ಗೆ ವಿನಾಯಕನ್ ವಿಷಯ ಹೇಗ್ ಗೊತ್ತಾಗಿರುತ್ತೆ ಅಂದ್ರೆ ಈ ವಿನಾಯಕನ್ ಉದ್ದವ್ ಟ್ರಕ್ ನ ಬೇರೆ ವ್ಯಕ್ತಿಗೋಸ್ಕರ ಡ್ರೈವ್ ಮಾಡ್ತಾ ಇರ್ತಾನೆ. ಅದು ಗೊತ್ತಾಗಿ ಉದ್ದವ್ ವಿನಾಯಕನ್ಗೆ ಎಣ್ಣೆ ಕುಡಿಸಿ ವಿನಾಯಕನ್ ಮನೆಗೆ ಹೋಗ್ತಾನೆ. ಅಲ್ಲಿ ವಿನಾಯಕನ್ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದ ನೈನಾ ಫೋಟೋಸ್ ಮತ್ತೆ ವಿನಾಯಕನ್ ನೈನಾಗೋಸ್ಕರ ಬರ್ದಿದ್ದ ಲವ್ ಲೆಟರ್ ನೋಡಿ ಉದ್ದವ್ಗೆ ಎಲ್ಲಾ ವಿಷಯ ಗೊತ್ತಾಗಿರುತ್ತೆ. ಅದಕ್ಕೆ ಉದ್ದವ್ ಇವಾಗ ವಿನಾಯಕನ್ನ ಕೊಲೆ ಮಾಡೋಕೆ ಹೋಗ್ತಾನೆ. ವಿನಾಯಕನ್ ಉದ್ದವ್ಗೆ ಹೊಡೆದು ಓಡೋಗಿ ಒಂದು ಜಾಗದಲ್ಲಿ ಬಚ್ಚಿಟ್ಕೊಂಡು ಅವನ ಫೋನ್ ಸ್ವಿಚ್ ಆನ್ ಮಾಡ್ತಾನೆ. ಅವನು ಸ್ವಿಚ್ ಆನ್ ಮಾಡ್ತಿದ್ದ ಹಾಗೆ ಜೈಗೆ ವಿನಾಯಕನ್ ಲೊಕೇಶನ್ ಗೊತ್ತಾಗಿ ಜೈ ವಿನಾಯಕನ್ ಇಟ್ಕೊಂಡು ಬರೋಕೆ ಹೋಗ್ತಾನೆ. ಸಂಯುಕ್ತ ಏರ್ಪೋರ್ಟ್ಗೆ ಹೋಗ್ತಾಳೆ. ಸಂಯುಕ್ತ ಏರ್ಪೋರ್ಟ್ಗೆ ಬಂದಿದ್ದು ನೋಡಿ ಭೀಷ ಮತ್ತೆ ಮಹಿ ಖುಷಿ ಆಗ್ತಾರೆ. ಫ್ಲೈಟ್ ಬೋರ್ಡಿಂಗ್ ಅನೌನ್ಸ್ ಆಗುತ್ತೆ. ಅದೇ ಟೈಮ್ಗೆ ಕೇತನ್ ಸಂಯುಕ್ತಾಗಿ ಕಾಲ್ ಮಾಡ್ತಾನೆ. ಇವಾಗ ವಿನಾಯಕನ್ ಟವರ್ ಲೊಕೇಶನ್ ಡೀಟೇಲ್ಸ್ ಬಂದಿರುತ್ತೆ. ಅದ್ರ ಪ್ರಕಾರ ವಿನಾಯಕನ್ ಪೆಟ್ರೋಲ್ ಪಂಪ್ಗೆ ಹೋಗಿರೋದು ನಿಜ. ಆದ್ರೆ ವಿನಾಯಕನ್ ಕಾಲೇಜ್ಗೆ ಆಗ್ಲಿ ಕ್ವಾರಿ ಬಳಿಗೆ ಆಗ್ಲಿ ಹೋಗಿರಲ್ಲ. ಅಂದ್ರೆ ವಿನಾಯಕನ್ ಕಿಲ್ಲರ್ ಅಲ್ಲ ಅಂತ ಸಂಯುಕ್ತಾಗೆ ಗೊತ್ತಾಗುತ್ತೆ. ಇದನ್ನ ಜೈಗೆ ಹೇಳೋಕೆ ಸಂಯುಕ್ತ ಕೇತನ್ಗೆ ಹೇಳ್ತಾಳೆ. ಈ ಕಡೆ ವಿನಾಯಕನ್ ಮತ್ತೆ ಉದ್ದವ್ ಜಗಳ ಆಡ್ತಾ ಇರ್ತಾರೆ. ವಿನಾಯಕನ್ ಉದ್ದವ್ಗೆ ನಾನೇನು ತಪ್ಪು ಮಾಡಿಲ್ಲ, ನಾನು ನೈನಾನ ಪ್ರೀತಿ ಮಾಡ್ತಿದ್ದೆ, ಅವಳು ಆಗಲ್ಲ ಅಂದಿದ್ಕೆ ನಾನು ಸುಮ್ನೆ ಆದೆ ಅಂತ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಹಿಂದೆಯಿಂದ ಜೈ ಬಂದು ವಿನಾಯಕನ್ಗೆ ಶೂಟ್ ಮಾಡ್ತಾನೆ.
ಈ ಕಡೆ ಇವಾಗ ಸಂಯುಕ್ತಾಗಿ ಮತ್ತೊಂದು ಕಾಲ್ ಬರುತ್ತೆ, ಅದು ರಕ್ಷಾ ಇಂದ. ರಕ್ಷಾ ಸಂಯುಕ್ತಾಗಿ ಕಾಲ್ ಮಾಡಿ, ನಾನು ನಿಮ್ಗೆ ಸ್ಟೇಟ್ಮೆಂಟ್ ಕೊಟ್ಟಾಗ ಸುಳ್ಳು ಹೇಳಿದ್ದೆ. ನಾನು ಹೇಳಿದ ಹಾಗೆ ಭಾನುವಾರ ರಾತ್ರಿ ತುಷಾರ್ ನನ್ ಜೊತೆ ಇರ್ಲಿಲ್ಲ. ಅವನು ಎಲ್ಲಿದ್ದ ಅಂತ ನನಗೂ ಗೊತ್ತಿಲ್ಲ. ಆದ್ರೆ ನೈನಾ ಅವತ್ತು ನಮ್ಮ ಪಾರ್ಟಿಯ ಡಿನ್ನರ್ಗೆ ಬಂದಿದ್ಲು ಅಂತ ಹೇಳ್ತಾ ಒಂದು ವಿಡಿಯೋ ಕಳಿಸ್ತಾಳೆ. ಆ ವಿಡಿಯೋ ಅಲ್ಲಿ ನೈನಾ ರಣಧೀರ್ ಮನೆಗೆ ಹೋಗಿ ಸೈಕಲ್ ಬಿಟ್ಟು ಅಲ್ಲಿಂದ ತುಷಾರ್ ಪಾರ್ಟಿಯ ಡಿನ್ನರ್ಗೆ ಬಂದು ತುಷಾರ್ನ ಮಾತಾಡಿಸ್ತಾ ಇರ್ತಾಳೆ. ಅಷ್ಟು ಮಾತ್ರ ವಿಡಿಯೋ ಅಲ್ಲಿ ಇರುತ್ತೆ. ಇವಾಗ ರಕ್ಷಾ ಸಂಯುಕ್ತಾಗೆ, ತುಷಾರ್ಗೆ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರೋ ಸಹಾಯ ಮಾಡ್ತಾ ಇದ್ದಾರೆ, ಕೇಸ್ ಕ್ಲೋಸ್ ಮಾಡೋಕೆ ಒಬ್ಬ ಬಕ್ರಾನ ಹುಡುಕ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಬಿಷಮ್ ಮತ್ತೆ ಮಹಿ ಅಹಮದಾಬಾದ್ಗೆ ಹೋಗ್ತಾರೆ. ಸಂಯುಕ್ತ ವಾಪಸ್ ಅವಳ ಆಫೀಸ್ಗೆ ಬರ್ತಾಳೆ. ಈ ಕಡೆ ಸ್ಕಾರ್ಪಿಯಸ್ 95 ಅವನ ಪಿಕ್ ಡ್ರೈವ್ ಅಕೌಂಟ್ ನ ಕಂಪ್ಲೀಟ್ ಆಗಿ ಡಿಲೀಟ್ ಮಾಡ್ತಾನೆ. ಇವಾಗ ನಮಗೆ ಅವನ ಮುಖಾನ ತೋರಿಸ್ತಾರೆ. ಈ ಸ್ಕಾರ್ಪಿಯಸ್ 95 ಬೇರೆ ಯಾರು ಅಲ್ಲ, ವಿನಾಯಕನ್ ಮತ್ತೆ ಉದ್ದವ್ ಕೈಲಿ ಒದೆ ತಿಂದು ಏರಿಯಾ ಬಿಟ್ಟು ಹೋಗಿದ್ದ ಶರತ್ ಅನ್ನೋ ಹುಡುಗ. ಮೋಸ್ಟ್ಲಿ ಅವನೇ ಕಿಲ್ಲರ್ ಇರ್ಬೇಕು. ಇಷ್ಟೇ, ಇಲ್ಲಿಗೆ ಸೀರೀಸ್ ಮುಗಿಯುತ್ತೆ. ಕಿಲ್ಲರ್ ನ ಹುಡುಕೋ ಕತೆ ಮುಂದುವರಿಯುತ್ತೆ ಅಂತ ಹೇಳ್ತಾ ಸೀರೀಸ್ ನ ಮುಗಿಸ್ತಾರೆ. ಅಂದ್ರೆ ಈ ಸೀರೀಸ್ ನ 2ನೇ ಎಪಿಸೋಡ್ ಬರುತ್ತೆ. ಅದರಲ್ಲಿ ನಿಜವಾದ ಕಿಲ್ಲರ್ ಆ ಶರತ್ ಏನ, ನೈನಾ ಹೋಗಿ ಯಾಕೆ ತುಷಾರ್ನ ಭೇಟಿ ಆದ್ಲು, ತುಷಾರ್ ಭಾನುವಾರ ರಾತ್ರಿ ಎಲ್ಲಿದ್ದ, ಕಿಲ್ಲರ್ ನ ಮೋಟಿವ್ ಏನಾಗಿತ್ತು, ತುಷಾರ್ಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಸಹಾಯ ಮಾಡ್ತಾ ಇರೋದು ಯಾರು, ಕಡೆಗೆ ಸಂಯುಕ್ತ ಮತ್ತೆ ಜೈ ಕಿಲ್ಲರ್ ನ ಹಿಡಿತಾರ ಅಂತ ನಾವು ಸೀಸನ್ 2 ರಿಲೀಸ್ ಆದಾಗ ನೋಡೋಣ. ಸೀರೀಸ್ ಅಂತೂ ತುಂಬಾ ಎಂಗೇಜಿಂಗ್ ಆಗಿತ್ತು. ಒಂದ್ಸಲ ಸ್ಟಾರ್ಟ್ ಮಾಡಿದ್ಮೇಲೆ ಸೀರೀಸ್ ಮುಗಿಯೋವರೆಗೂ ನಿಲ್ಲಿಸ್ಬೇಕು ಅನ್ಸೋದೇ ಇಲ್ಲ. ಆದ್ರೆ ಕಿಲ್ಲರ್ ಯಾರು, ಮೋಟಿವ್ ಏನು ಅಂತ ಗೊತ್ತಾಗ್ಲಿಲ್ಲ ಅನ್ನೋದೊಂದೇ ಬೇಜಾರು. ಇದು ಮೂವಿ ನೋಡಿ ನನ್ಗನ್ಸಿದ್ದು. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.